ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ನಿಮ್ಗೆ ತೋರ್ಸಕ್ಕೆ ಹೊರಟಿರೋದು ಒಂದು ಶಕ್ತಿಪೀಠ. ಯಾವ್ದಪ್ಪ ಈ ಶಕ್ತಿಪೀಠ ಅಂತೀರಾ? ಈ ಶಕ್ತಿಪೀಠ ಇರೋದಾದ್ರೂ ಎಲ್ಲಿ? ಕಾಳಪ್ಪನಹಳ್ಳಿ ಗ್ರಾಮ, ತಾವರೆಕೆರೆ ಪೋಸ್ಟ್, ನಂದಗುಡಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಶ್ರೀ ಭದ್ರಕಾಳಿ ಶಕ್ತಿಪೀಠ. ಇಲ್ಲಿ ₹3 ಹರಕೆ ಕಟ್ಟಿದ್ರೆ ಏನೇ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ಇಲ್ಲಿನ ವಿಶೇಷತೆಗಳು ಏನಂದ್ರೆ, ಎಂತ ಕಾಯಿಲೆಗಳಿದ್ರು ತೊಂದರೆಗಳಿದ್ರು, ಮದುವೆ ಆಗ್ತಾ ಇಲ್ಲ ಅಂದ್ರೆ, ಮಕ್ಕಳಾಗದೆ ಇರೋಂಥವ್ರಿಗೆ, ಜಮೀನು ವಿಚಾರ, ಇನ್ನು ಚರ್ಮ ರೋಗ ಏನಾದ್ರೂ ಇದೆ ಅಂದ್ರೆ ಅವ್ರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದ್ರೆ ಚರ್ಮ ರೋಗದ ಸಮಸ್ಯೆ ವಾಸಿ ಆಗುತ್ತೆ. ದುಷ್ಟ ಕಾಟಗಳು, ಮಾಟ ಮಂತ್ರಗಳು, ಯಾವುದೇ ಸಮಸ್ಯೆ ಇದ್ರೂ ಸಹ ಈ ಶಕ್ತಿಪೀಠದಲ್ಲಿ ಬಂದು ಹರಕೆ ಕಟ್ಟಿದ್ರೆ ಸಾಕು, ಎಂಥದೇ ಸಮಸ್ಯೆ ಇದ್ರೂ 100ಕ್ಕೆ 100 ಪರಿಹಾರ ಅಂತಾರೆ ಇಲ್ಲಿನ ಭಕ್ತರು. ನೂರಾರು ಕಿಲೋಮೀಟರ್ ಇಂದ ಬರೋಂಥ ಭಕ್ತಾದಿಗಳು ಈ ತಾಯಿ ಹತ್ತಿರ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ರೀತಿಯ ಹರಕೆಗಳನ್ನ ಕಟ್ತಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ದೇವಿಗೆ ವಿಶೇಷವಾದ ವಾರಗಳು ಅಂದ್ರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ. ಅದರಲ್ಲೂ ರಾಹುಕಾಲ ಮತ್ತಷ್ಟು ವಿಶೇಷವಾಗಿರುತ್ತೆ. ನಾವು ರಾಹುಕಾಲದಲ್ಲಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಗ ನೆರವೇರಿಸಿಕೊಳ್ಳಬಹುದು. ಭದ್ರಕಾಳಿ ದೇವಸ್ಥಾನದಲ್ಲಿ 5 ಮಂಗಳವಾರ ಅಥವಾ 5 ಶುಕ್ರವಾರ ಅಥವಾ 5 ಭಾನುವಾರ ನಿಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ ಮತ್ತು ಕುಂಬಳಕಾಯಿ ಆರತಿ, ಭಕ್ತರು ಈ ರೀತಿಯ ಆರತಿಗಳನ್ನ ತಾಯಿಗೆ ಬೆಳಗ್ತಾ ಅವರ ಕಷ್ಟಗಳನ್ನು ತಾಯಿಯ ಬಳಿ ಹೇಳ್ಕೊಂಡು ₹3, ₹4, ₹11 ಹರಕೆಯನ್ನ ಕಟ್ಟಿ, ಅರಿಶಿಣದ ಬಟ್ಟೆಯಲ್ಲಿ ಈ ಹರಕೆಯನ್ನ ಕಟ್ಟಿ ತಾಯಿಯ ಗರ್ಭಗುಡಿ ಮುಂಭಾಗದಲ್ಲಿರುವಂತಹ ತ್ರಿಶೂಲಕ್ಕೆ ಕಟ್ಟಿ ಅವರ ಬೇಡಿಕೆಗಳನ್ನ ತಾಯಿಯ ಬಳಿ ಹೇಳ್ಕೊಳ್ತಾರೆ. ಈ ರೀತಿ ಮಾಡಿದ್ರೆ ಅವರ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾಳೆ ತಾಯಿ ಅನ್ನೋದು ಭಕ್ತರೆಲ್ಲರೂ ಹೇಳುವಂತ ಮಾತಾಗಿದೆ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇಲ್ಲ. ಶ್ರೀಮಂತರು, ಬಡವರು ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಒಂದೇ. ಎಲ್ಲಾ ಧರ್ಮದ ಜನರು ಈ ತಾಯಿ ಬಳಿ ಬರ್ತಾ ಇದ್ದಾರೆ. ಅವರ ಕಷ್ಟಗಳನ್ನು ಹೇಳ್ಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೊಳ್ತಾ ಇದ್ದಾರೆ. ತಾಯಿಯ ಬಳಿ ಬರುವಂತ ಭಕ್ತರೆಲ್ಲರಿಗೂ ತಾಯಿ ಅಂದಿನಿಂದ ಇಂದಿನವರೆಗೂ ಆಶೀರ್ವಾದವನ್ನ ಮಾಡ್ತಾನೆ ಇದ್ದಾಳೆ. ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಮತ್ತೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದ್ರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ತಾಯಿ ಪ್ರತ್ಯಂಗಿರಾ ದೇವಿಯ ಹೋಮವನ್ನ ನಡೆಸ್ತಾರೆ. ಪ್ರತಿದಿನ ಈ ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೆಯುತ್ತೆ. ಇತ್ತೀಚೆಗೆ ತಾನೇ ತಾಯಿಯ ಶಾಂತಮೂರ್ತಿ 99 ಅಡಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಗುದ್ದಲಿ ಪೂಜೆ ಸಹ ಮಾಡಿದ್ದಾರೆ. ಬರುವ ವರ್ಷಕ್ಕೆ 99 ಅಡಿಯ ತಾಯಿಯ ದರ್ಶನವನ್ನು ನಾವೆಲ್ಲರೂ ಮಾಡಬಹುದು. ಹಾಗಾದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ಬನ್ನಿ, ನಿಮಗೂ ಸಹ ಒಳ್ಳೇದಾಗ್ಲಿ. ತಾಯಿ ಭದ್ರಕಾಳಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಹೇಗೆ ಅಲ್ಲಿಗೆ ಹೋಗೋದು ಅಂತೀರಾ? ಚಿಂತೆ ಬೇಡ, ಕೆಳಗೆ ದೇವಸ್ಥಾನದ ಸಂಪರ್ಕದ ಸಂಖ್ಯೆಯನ್ನು ಹಾಕಿರ್ತೇವೆ. ಹೀಗೆ ನಮ್ಮ ವಾಹಿನಿಯನ್ನ ವೀಕ್ಷಿಸಿ, ಇನ್ನೂ ಹೆಚ್ಚು ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳಿ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ.